ಆತ್ಮೀಯ H16 ನ್ಯೂಸ್ ಅರ್ಧತಿ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೊತೆ ಅವರು. ಆತ್ಮೀಯರೇ, BJPಯಲ್ಲಿ ಬದಲಾವಣೆ ಆಗುವುದ ಸೋಲು, ಅದರಲ್ಲೂ ವಿಧಾನ ಪರಿಷತ್ ಸೋಲು ಇವತ್ತು ನಿಧಾನಕ್ಕೆ ಯಡಿಯೂರಪ್ಪರ ಮಗನ ಕೊರಡೆಗೆ, ವಿಜೇಂದ್ರ ಕೊರಡೆಗೆ ಬರ್ತಾ ಇದೆಯಾ? ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಇಳಿಸೋದರಲ್ಲಿ ಗೆಲ್ತದನ, ಯಶಸ್ವಿ ಆಗ್ತದನ ಅನ್ನುವಂಥ ದೊಡ್ಡ ಪ್ರಶ್ನೆ ಇವತ್ತು ಈ ಒಂದು ರಾಜಕೀಯ ಅಂಗಳದಲ್ಲಿ ಚರ್ಚೆ ಆಗ್ತಾಯಿದೆ. ಅಂದರೆ ಮತ್ತೆ ಯಡಿಯೂರಪ್ಪನವರನ್ನು ವನವಾಸಕ್ಕೆ, ಅಂದರೆ ಅವ್ರ ಮಗನ ವನವಾಸಕ್ಕೆ ಕಳಿಸುವಂಥ ಪ್ರಯತ್ನ ಹೈಕಮಾಂಡಿಂದ ಆಗಬಹುದಾ ಅನ್ನುವಂಥದ್ದು. ಯಾಕಂದ್ರೆ ರಿಸಲ್ಟ್ ಅಂದ್ಕೊಂಡಂಗೆ ಆಗಲಿಲ್ಲ. 11 ಕ್ರಾಸ್ ಓಟ್, ಅದರಲ್ಲಿ 4 JDS ಅಂತ ಹೇಳಿದ್ರು, 14 ಅವ್ರಿಗೆ ಬಿದ್ದಿದ್ದಾವ. ಉಳಿದ 4, 11ರಲ್ಲಿ 4ಪ್ಪ ಅಂತಂದರೆ ಎಷ್ಟಾಯ್ತು ನಿಮಗೆ ಹೇಳುವಂಥದ್ದು? 7 ಮತಗಳು, 3 ಮತ ಅಂತಿ, 2 ಅಂತಿ ಒಬ್ಬನ ಕಾಣಿಸ್ಕೊಂಡ್ರು. ಆದ್ರೆ ಇಲ್ಲೇ ಇನ್ನೂ ಮತಗಳು ಬರಬೇಕಾಗಿತ್ತಲ್ಲ, ಯಾಕೆ ಬರಲಿಲ್ಲ ಅನ್ನುವಂಥ ಒಂದು ದೊಡ್ಡ ಏನಪ್ಪ ಅಂದ್ರೆ ಚಿಂತನೆ BJPಯಲ್ಲಿ ನಡೆದಂಥ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದೇನು ತೋರಿಸದಪ್ಪ ಅಂದ್ರೆ, ಅಂದುಕೊಂಡಂಗೆಲ್ಲ BJPಯಲ್ಲಿಲ್ಲ, ಒಡಕ್ಕೆ ಹಚ್ಚದ. ಆ ಒಡಗಿನ ಪರಿಣಾಮ ಇದಾಗ್ಯದ. ಅದಕ್ಕೆ ಒಡಗಿ ಕಾರಣೀಕರ್ತರು ಯಾರಪ್ಪ ಅಂತಂದ್ರೆ ಯಡಿಯೂರಪ್ಪ ಮತ್ತು ಅವ್ರ ಮಗ, ಅದ್ರ ಎದುರಾಳಿ ಯತ್ನಾಳ್ ಅವ್ರ ಜೊತೆಗಾರರು. ಇವ್ರು ಇದಕ್ಕೆಲ್ಲ ಕಾರಣರು. ಅಂದ್ರೆ ಇದು ತೋರಿಸಿ ಯಡಿಯೂರಪ್ಪನವ್ರ ಇಳಿಸ್ರಿ, ಅವ್ರ ಮಗನನ್ನು ಇಳಿಸ್ರಿ, ಸಂತತಿ ರಾಜಕಾರಣ ಬೇಡ, ಮಕ್ಕಳ ರಾಜಕಾರಣ ಬೇಡ, ಫ್ಯಾಮಿಲಿ ರಾಜಕಾರಣ ಬೇಡ ಅನ್ನೋ ಮೆಸೇಜ್ ಹೋಗ್ತಾ ಆ ದಿಶೆಯಲ್ಲಿ ಹೈಕಮಾಂಡ್ ಚಿಂತನೆ ಮಾಡ್ತದಂಥ ಸುದ್ದಿಗಳು. ಜೊತೆಗೆ ಯತ್ನಾಳ್ ಮತ್ತು ಈಶ್ವರಪ್ಪನವ್ರಿಗೆ BJPಯಲ್ಲಿ ಮರಳಿ ಎಂಟ್ರಿ ಕೊಡು ಚಿಂತನೆ ನಡೆದ ಅಂತೇಳಿ. ಯಾಕಂದ್ರೆ ಇಬ್ಬರು ಕಟ್ಟ BJPಗರು. ಆದರೆ ಒಂದು ವಿಷಯದಲ್ಲಿ ಏನಪ್ಪ ಅಂದ್ರೆ, ಅವರಿದ್ದಂಥವ್ರು ಯಡಿಯೂರಪ್ಪನವರು ಪಕ್ಕಾ ವಿರೋಧಿಗಳು. ಹೀಗಾಗಿ ಮತ್ತು ಇಬ್ಬರು ಹಿಂದುತ್ವವಾದಿಗಳು. ಇವತ್ತು ಸಿದ್ಧ ಹೈಕಮಾಂಡ್ಕಾದ್ರೆ ಒಳಗೆ ಬರುವ ಸಾಧ್ಯತೆಗಳೆಲ್ಲ ಇದ್ದಾವೆ. ಆದರೆ ಒಂದು ಕಂಡೀಷನ್ ಏನದಪ್ಪ ಅಂದರೆ, ಯಡಿಯೂರಪ್ಪನವರನ್ನು ಅಥವಾ ಅವ್ರ ಮಗನನ್ನು ಅಧ್ಯಕ್ಷರಿಂದ ಇಳಿಸಲೇಬೇಕು ಅನ್ನೋಂಥ ಡಿಮಾಂಡನ್ನು ಯತ್ನಾಳವರು ಎಲ್ಲಿ ಹೋದ್ರೂ ಹೇಳ್ತಾನೆ ಇದ್ದಾರೆ. ಅವ್ರು ಒಳಗೆ ತೆಗೆದುಕೊಳ್ಳುವಂಥ ಪ್ರಯತ್ನ ಅವ್ರ ಬೆಂಬಲಿಗರು ಮಾಡೇ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ ಅನ್ನುವಂಥ ಮಾತುಗಳು ಇದ್ದಾವೆ. ಹಾಗಾದ್ರೆ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿದು ಹೋಗ್ತಾರ? ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಿ ಇವರು ಗೆಲ್ಲಿಸಿಕೊಡ್ತಾರೆ ಯತ್ನಾಳರು ಮತ್ತು KS ಈಶ್ವರಪ್ಪನವರು ಮುಂಬರುವ ಇಲೆಕ್ಷನ್ದಲ್ಲಿ 2028ರಲ್ಲಿ ಅನ್ನುವಂಥ ದೊಡ್ಡ ಪ್ರಶ್ನೆ ಇವತ್ತು ಎದ್ದು ಬಿಟ್ಟದ. ಅವ್ರ ನದಿ ತೊಗೊಳ್ಳೋ ಗ್ಯಾರಂಟಿ ಆಗ್ಯದ, ಹಿಂದುತ್ವ ನೆಲೆಗಟ್ಟೆಲ್ಲ ಓಟ್ಗಳನ್ನು ಕೀಳೋದು ಅನ್ನುವಂಥ ನಿರ್ಧಾರ ಆಗಿದೆ ಅಂತೇಳಿ ಕೆಲವು ಸುದ್ದಿ ಮಾಧ್ಯಮಗಳ ಪ್ರಚಾರ. ಸತ್ಯನೂ ಇರ್ಬೋದು, ಊಹೆನೂ ಇರ್ಬೋದು, ಊಹಾಪೋಹನೂ ಇರ್ಬೋದು, ಯಾರಿಗೂ ಗೊತ್ತು. ಆದ್ರೆ ಯತ್ನಾಳ್ರಿಗೆ ಮಾತ್ರ ಬಾಗಲ ತೆರೆಯುವಂಕ ಅಂಥದ್ದು BJP. ಕಾರಣ ಅಂದರೆ ಅವರು ಕಟ್ಟರ್, ಅವರು ಆಯಿತು, KS ಈಶ್ವರಪ್ಪನವರು ಆಯಿತು, ಕಟ್ಟರ್ BJPಗೂ ಹಿಂದುತ್ವವಾದಿಗಳು. ಆ ಹಿಂದುತ್ವವಾದ ನೆಲೆಗಟ್ಟಿನಲ್ಲಿ ನಾವು ಗೆಲ್ಲಬಹುದು. ಯಡಿಯೂರಪ್ಪನವರಿಂದ ಸಾಧ್ಯ ಇಲ್ಲ, ಅವ್ರ ಮಗಳಿಂದ ಸಾಧ್ಯ ಇಲ್ಲ, ಇವತ್ತು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ, ಇದ್ದ ಮತಗಳನ್ನ ಸಹಿತ ಸಾಗಿಸ್ಕೊಳ್ಳಿಕ್ಕಾಗಲಿಲ್ಲ ಅನ್ನುವಂಥ ಘನಘೋರ ಚರ್ಚೆ ನಡೀತಾ ಇದೆ. ಇದಕ್ಕೆಲ್ಲ ಅವರ ಕಾನೂನು ಅನ್ನುವಂಥ ಒಂದು ಬೆರಳು ಮಾಡಿ ತೋರಿಸುವಂಥ ಪ್ರಯತ್ನ ನಡೆದಿದ್ದಾವೆ. ಅದರಲ್ಲೂ ಅವ್ರ ವಿರೋಧಿಗಳಂತೂ ಇಲ್ಲ, ಅವ್ರನ್ನ ಇಳಿಸಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ, ಅವ್ರು ಇಳಿಸಲಾರದಕ್ಕಾಗಿ ಇದು ಈ ಪರಿಸ್ಥಿತಿ ಬಂದದೆ ಇವತ್ತು ಅಂತೇಳಿ. ಅದರಲ್ಲೂ ಅವರಿಬ್ಬರು ಅಪ್ಪ ಮಗ ಕಾಂಪ್ರಮೈಸ್ಡ್ ರಾಜಕಾರಣಿಗಳು ಅನ್ನುವಂಥ ಮೇಲಿನಲ್ಲಿ ಮಾತಾಡೋದನ್ನು ನಾವು ಕೇಳ್ತಾ ಇದ್ದೀವಿ. ಇದರಿಂದಾಗಿ ಸಹಜವಾಗಿ BJP ಇದ್ದಿದ್ದು ಇವತ್ತು ಮತ್ತೆ ಯತ್ನಾಳರಿಗೆ ಮತ್ತು KS ಈಶ್ವರಪ್ಪನವ್ರಿಗೆ ಮಣೆ ಹಾಕ್ತಾ ಇದೆಯಾ ಅಂದಾಗ ಭಾಳಷ್ಟು ಜನ ಹೇಳ್ತಾಯಿದ್ರು ಎಸ್ ಅಂತ ಹೇಳ್ತಾಯಿದ್ರು. ಆದರೆ ಹೇಗಾದರೆ 2022 ನಿಶ್ಚಿತವಾಗಿ ಗೆಲ್ತಾರ? ಯಾಕಂತಂದ್ರೆ ಗೆಲ್ಲಿಸ್ಕೊಡೋ ಶಕ್ತಿ ಅಟ್ಲೀಸ್ಟ್ 100ಕ್ಕೆ 105, 110, 115 ಆದ್ರೆ ಮೆಜಾರಿಟಿ, 105 ತರೋ ಶಕ್ತಿ ಈಗಿರುವ ನಾಯಕರಲ್ಲಿ ಅದನ ಅನ್ನುವಂಥ ಒಂದು ಇನ್ನೊಂದು ಪ್ರಶ್ನೆ ಅದ. ಅದಕ್ಕೆ ಇನ್ನೇನು ಉತ್ತರ ಹುಡುಕ್ಬೋದು ಏನಿಲ್ಲ ಅನ್ನೋದು ಅದು ಬೇರೆ ವಿಷಯ, ಅದು ಪಾರ್ಟಿಗೆ ಬಿಟ್ಟಂಥ ವಿಷಯ. ಆದರೆ ಪಾರ್ಟಿಯಲ್ಲೇ ಒಬ್ಬ ವ್ಯಕ್ತಿ ಒಂದು 10 ಸೀಟ್ಗಳನ್ನು ಗೆಲ್ಲಿಸ್ಕೊಂತರುವಂಥವ್ರು ಇದ್ದಾರಾ? ಒಂದು 10 ಸೀಟ್ಗಳಲ್ಲಿ ಅದು ಸಹಿತ ಅಷ್ಟು ಮುಖ್ಯದ. ಯಾಕಂದರೆ ಈಗ ತೆಗೆದು ಹಾಕೋದು ದೊಡ್ಡ ಮಾತಿಲ್ಲ. ಯಡಿಯೂರಪ್ಪನವ್ರನ್ನ ಒಂದು 10-20 ಸೀಟನ್ನು ತರಲಿಕ್ಕೆ ಸಾಧ್ಯದನ ಒಬ್ಬ ವ್ಯಕ್ತಿ. ಇವತ್ತು ಅವ್ರ ವಿರೋಧಿ ಅಂತ ಯತ್ನಾಳರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅದೇ ಕಾಲಕ್ಕೆ ಕುಮಾರ್ ಬಂಗಾರಪ್ಪನವರಾಗಿರ್ಬೋದು,
ಇವರು ಅದಕ್ಕೆಲ್ಲ ಅರವಿಂದ್ ಲಿಂಬಾವಳಿ ಅವರಾಗಿರ್ಬೋದು, ಯಾರ್ಯಾರು ಅವ್ರು ವಿರೋಧ ಮಾಡ್ತಾ ಇದ್ದಾರೆ, ಅವರೆಲ್ಲ ಸಿದ್ದೇಶ್ವರರವರಾಗಿರ್ಬೋದು, ಇನ್ನೂ ಅನೇಕ ಹೆಸರು ಬರ್ತಾ ಇದ್ದಾವೆ. ಹಾಗೆ ಅವರು ತಮ್ಮ ಕ್ಷೇತ್ರದಲ್ಲಿ ಗೆಲ್ಲಬಹುದೇನೋ, ಆದರೆ ಇವರೆಲ್ಲರೂ ಕುಡ್ಕೊಂಡು ಒಬ್ಬೊಬ್ಬರಿಂದ 5-10 ಸೀಟ್ಗಳನ್ನು ಗೆಲ್ಲಿಸ್ಲಿಕ್ಕೆ ಸಾಧ್ಯದನ ಅಂತೇಳಿ. ಯಾಕಂದರೆ ಇವತ್ತಿಗೂ ಯಡಿಯೂರಪ್ಪನವ್ರಿಗೆ ವಿಶೇಷವಾಗಿ ಅವ್ರನ್ನ ಗುರುತ ಹಿಡಿದು ಲಿಂಗಾಯತ್ ಯಡಿಯೂರಪ್ಪ ಅನ್ನುವಂಥ ಮಾತನ್ನು ಈ ದಿಶೆಯಲ್ಲಿ ನಮ್ಮ ಯತ್ನಾಳರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ಬೋದು, ಹೌದಪ್ಪ ನಾನು ಲಿಂಗಾಯತ್ ಯಡಿಯೂರು ಅಂತೇಳಿ ಅವ್ರು ಬಿಂಬಿಸ್ಕೊಂಡು ಆ ಪ್ರಮಾಣದಲ್ಲಿ ಗೆಲ್ಲಿಸ್ಕೊಂಡು ಬರ್ಬೋದಾ ಅನ್ನೋ ಇನ್ನೂ ಪ್ರಶ್ನೆಗಳಿದ್ದಾವೆ. ಅದಕ್ಕಾಗಿ ಇವತ್ತು ಹೈಕಮಾಂಡ್ ಏನು ಮಾಡ್ತದೆ, ಯಾವ ಡಿಸಿಷನ್ ತೊಗೊಳ್ತದೆ ಅನ್ನುವಂಥ ಸಹಿತ ಅಷ್ಟು ಮುಖ್ಯ ಆಗ್ತಾಯಿದೆ. ಆದರೆ ಈಗ ಮಾತ್ರ ಕಣ್ಣಿಗೆ ಕಾಣುವಾಗ ಅತ್ಯಂತ ಸ್ಪಷ್ಟವಾಗಿ ಹೌದಪ್ಪ ಯಡಿಯೂರಪ್ಪನವ್ರು ಇದ್ದೂ ಇಲ್ಲಿ ಗೆಲ್ಲಕ್ಕಾಗಲಿಲ್ಲ, ರಾಜಕೀಯ ಮಾಡೋಕ್ಕಾಗಲಿಲ್ಲ, ಇದನ್ನು ಡಿ ಕೆ ಶಿ ಅವರಿಗೆ ಅನುಕೂಲ ಮಾಡಿಕೊಟ್ರು. ಮತ್ತು ಯಡಿಯೂರಪ್ಪನ ವಿರೋಧಿಗಳು ಇದನ್ನು ಹಾದಿ ಮಾಡಿಕೊಟ್ಟಾಗ ನೋಡಿರಿ, ಅವ್ರೊಳಗೆ ಹೊಂದಾಣಿಕೆ ಅದ, ಡಿ ಕೆ ಶಿ ಹೊಂದಾಣಿಕೆ ಅದ ಅವ್ರದ್ದು, ಅದಕ್ಕೆ ಮಾಡಿಕೊಟ್ರು ಅನುಕೂಲ ಅನ್ನುವಂಥ ಮಾತು ಮಾತಾಡಲಿಕ್ಕೆ ಈ ಜನ ಏನು ಹೇಸೋದಿಲ್ಲ ಅನ್ನೋದು ಎರಡು ಮಾತು ಇಲ್ಲ. ಯಾಕೆಂದ್ರೆ ಅವ್ರ ಮೇಲೆ ಅಷ್ಟು ಏನಪ್ಪ ಅಂತಂದ್ರೆ ರಾಜಕೀಯ ವೈರತ್ವದ ಈ ನೆಲಗಟ್ಟಿನಲ್ಲೇ ಯಡಿಯೂರಪ್ಪನವರ ಮಗನನ್ನು ಅಧ್ಯಕ್ಷಗಿರಿಯಿಂದ ಇಳಿಸ್ತಾರಾ ಅನ್ನೋ ಚರ್ಚೆ ರಾಜಕೀಯ ಪಡಸಾಲದಲ್ಲಿ ಭಾಳ ಜೋರ್ದಾರ ಚರ್ಚೆ ನಡೀತಾ ಇದೆ. ಇಳಿಸ್ಬೋದು, ಇಳಿಸ್ತಾರೆ ಅನ್ನೋಂಥ ಒಂದು ಸಂಖ್ಯೆಗಳು ಕ್ಷಣಕ್ಕೆ ಹೆಚ್ಚಾಗ್ತಾ ಇದ್ದಾವೆ. ಆದರೆ ಇದನ್ನು ಯಡಿಯೂರಪ್ಪನವ್ರು ಯಾರು ರೀತಿಯಾಗಿ ಎದುರಿಸ್ತಾರೆ, ಇದನ್ನು ಹೆಂಗೆ ಇದನ್ನು ದಾಟ್ಕೊಂಡು ಬರ್ತಾರೆ ಅನ್ನೋ ಸಹಿತ ಅಷ್ಟೇ ಕುತೂಹಲಕಾರಿ ಅದ. ಅಂದಷ್ಟು ಸುಲಭವಾಗಿ ಯಡಿಯೂರಪ್ಪನವರನ್ನು ಕಿತ್ತಾಕಲಿಕ್ಕೆ ಈ ಯತ್ನಾಳ ಬನಕ ಭಾಳ ಕಷ್ಟದ ಕೆಲಸ. ಇನ್ನೇನು ಹೈಕಮಾಂಡ್ ಮಾಡ್ಬೋದು, ಇನ್ನು ಹೈಕಮಾಂಡ್ ಮನಸ್ಸು ಮಾಡ್ತದನ ಅನ್ನುವಂಥದ್ದು ಅದು ಇನ್ನೂ ಒಂದು ಇಲ್ಲಿ ಸಾಧ್ಯ ಇದೆ. ಯತ್ನಾಳರು ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ. ಯತ್ನಾಳರು ಆದಷ್ಟು ಯಡಿಯೂರಪ್ಪ ಜೊತೆ ಹೊಂದಿಸ್ಕೊಂಡು ಹೋಗೋದಕ್ಕೆ ಒತ್ತಾಯ ಮಾಡಬಹುದೇನೋ, ಅದಕ್ಕೆ ಅವ್ರು ಒಪ್ತಾರ ಇಲ್ಲ ಅನ್ನೋದು ಬೇರೆ ವಿಷಯ. ಆದರೆ ಇಲ್ಲಿವರೆಗಿನ ಅವರ ಒಂದು ಡೆವಲಪ್ಮೆಂಟ್ ನೋಡಿದರೆ ಅವ್ರು ಒಪ್ಪಲಿಕ್ಕೆ ಇಲ್ಲ ಅನ್ನುವಂಥ ಮಾತು. ಇದರಿಂದಾಗಿ ಸಹಜವಾಗಿ ಇವತ್ತು ನಮ್ಮ ಬಿ ಜೆ ಪಿ ಲೀಡರ್ಗಳಿಗೆ ಏನು ಮಾಡಬೇಕು ಅನ್ನೋಂಥ ಒಂದು ದ್ವಂದ್ವವಿಲ್ಲ. ಮತ್ತು ಈಗಾಗಲೇ JDS ಒಡೆದು ಹೋಗ್ಯದ, ಅದರಲ್ಲಿ 4 ಜನ ಮತ ಹಾಕಿಲ್ಲ, 14 ಜನ ಹಾಕಿದ್ದಾರೆ ಅನ್ನೋದು ಈಗ ನಮ್ಗೆ ಗೊತ್ತಿರುವಂಥ ವಿಷಯ. ಹೀಗಾಗಿ ಬಿ ಜೆ ಪಿ ಇದೇ ಸ್ನೇಹ ಮುಂದುವರಿಸ್ಕೊಂಡು ಹೋಗೋದು ಎಷ್ಟು ಮಟ್ಟಿಗೆ ಒಳ್ಳೆಯದು ಅಂತ ಅದು ಚಿಂತನೆ ಮಾಡ್ತದೆ. ಸಹಜದ ನಾವು ಮಾಡ್ಕೊಂಡು ಹೋಗ್ತೀವಿ, ನಂತರ ಉಪಯೋಗ ಆಗಲಿಲ್ಲ ಅಂದ್ರೆ ಏನು ಮಾಡುವ ಅನ್ನೋಂಥ ಚಿಂತೆಗಳಿದಾವೆ. ಅದೇನೂ ಇರಲಿ, ಈಗ ಮಾತ್ರ ಸ್ಪಷ್ಟದ ವಾತಾವರಣ. ಈ ಏನಪ್ಪ ಅಂತಂದ್ರೆ ಬಿ ಜೆ ಪಿ ಇದ್ದಂಥದ್ದು ಒಂದು ಏನೋ ನಿಲುವಿಗೆ ಬರ್ತಾಯಿದೆ ಹೈಕಮಾಂಡ್. ಅದರಲ್ಲೂ ಯತ್ನಾಳರನ್ನು ತೊಗೊಳ್ಬೇಕು ಅನ್ನುವಂಥ ಕೂಗು ಹೆಚ್ಚಾಗ್ತಾಯಿದೆ. ಅದರ ಕೂಗ ಅದು ವರ್ಕೌಟ್ ಎಷ್ಟು ಮಟ್ಟಿಗೆ ಆಗ್ತದೆ, ಅವ್ರನ್ನ ತೊಗೊಂಡ್ರೆ ಹೌದು ಬಿ ಜೆ ಪಿ ನಿಶ್ಚಿತ ಗೆಲ್ತೈತಿ ಏನು ಅನ್ನುವಂಥ ಸಹಿತ ಇವತ್ತು ಪ್ರಶ್ನಾರ್ಹದ. ಯಾಕಂದರೆ ಈಗಾಗಲೇ ಈ ಬಾಗಲಕೋಟೆಯಲ್ಲಿ ಬಂದ ಅವ್ರು ಮಾತಾಡಿದ್ದಕ್ಕೆ ಈವನ್ ದಾವಣಗೆರೆ ಸೂಚಿತು ಅನ್ನುವಂಥ ಒಂದು ಪ್ರಸಾರವಾಗ್ಯದ. ಇಲ್ಲ ದಾವಣಗೆರೆಯಲ್ಲಿ ಗೆಲ್ಲೋ ಸಾಧ್ಯತೆ ಇತ್ತು, ಇವರು ಬಂದು ಇಲ್ಲಿ ಮಾತಾಡಿದ ಪರಿಣಾಮವಾಗಿ ಅವ್ರು ಗೆಲ್ಲಿಲ್ಲ, ಎರಡೂ ಕಡೆ ಹೋಯಿತು ಅನ್ನುವಂಥ ಆರೋಪ ಮಾಡೋದು ಜನನೂ ಇಲ್ಲಿದ್ದಾರೆ. ಒಟ್ಟಾರೆಯಾಗಿ ಇದೊಂದು ಕಾಂಪ್ಲೆಕ್ಸ್. ಹಿಂದುತ್ವ ತೊಗೊಂಡು ಹೋಗ್ಬೇಕೋ ಅಥವಾ ಅಭಿವೃದ್ಧಿ ತೊಗೊಂಡು ಹೋಗ್ಬೇಕೋ, ಇದು ಹೈಕಮಾಂಡ್ ಮುಂದಿದ್ದಂಥ ಪ್ರಶ್ನೆ. ಡೆವಲಪ್ಮೆಂಟ್ ಅಂತ ಅಂದರೆ ಯಡಿಯೂರಪ್ಪನವ್ರನ್ನ ತೊಗೊಳ್ಬೇಕು, ಹಿಂದುತ್ವ ಅಂದಾಗ ಯತ್ನಾಳ್ ತೊಗೋಬೇಕು. ಎರಡೂ ಕೊಡೋದು ಸಾಧ್ಯತೆಗಳು ಕಡಿಮೆ ಇದ್ದಾವೆ. ಆದರೂ ಯಡಿಯೂರಪ್ಪ ಮತ್ತು ನಮ್ಮ ಯತ್ನಾಳ್ ಕೂಡಿಸೋ ಕೆಲಸವನ್ನು RSS ಮಾಡ್ಬೋದಾ? ಇಬ್ಬರು ಕೂಡಿದ್ರೆ ಒಂದು ಇನ್ನೊಂದು ದೊಡ್ಡ ಶಕ್ತಿ ಆಗ್ತದೆ. ಅದರಲ್ಲಿ ಎರಡು ಅಭಿಪ್ರಾಯ ಇಲ್ಲ. ಆದರೆ ಕೂಡೋ ಸಾಧ್ಯತೆಗಳು ಯಡಿಯೂರಪ್ಪನ ನೆರಳ್ಕೊಂಡ್ರೆ ಸಹನ ಮಾಡಲಾರಂಥ ಪರಿಸ್ಥಿತಿ ಬಂದಂಥ ನಮ್ಮ ಯತ್ನಾಳರು ಅವ್ರ ಜೊತೆಗೂಡಿ ಇಲೆಕ್ಷನ್ ಮಾಡ್ತಾರಾ, ಇದು ಅಷ್ಟೇ ಪ್ರಶ್ನೆ ಅದ. ಏನೂ ಇರಲಿ, ಈಗ ಮಾತ್ರ ಒಂದಂತೆ ಕ್ಲಿಯರ್ ಆಗ್ತಾಯಿದೆ. ಏನಪ್ಪ ಅಂದ್ರೆ ನಮ್ಮ ಯಡಿಯೂರಪ್ಪನವ್ರ ಮಗನಿಂದ ಅಧ್ಯಕ್ಷಗಿರಿ ಕಸಿಯುವ ಎಲ್ಲ ಥರದ ಪ್ರಯತ್ನಗಳು ಆಗ್ತಾಯಿದ್ದಾವೆ. ಇದ್ರಾಗ ನಮ್ಮ ಯಡಿಯೂರಪ್ಪನವ್ರು ಗೆಲ್ತಾರೋ ಸೋಲ್ತಾರೋ, ಎರಡೂ 50-50 ಅದಾವೆ ಈಗಿನ ಮಟ್ಟಿಗೆ. ಅದು ಮುಂಬರುವ ದಿನದಲ್ಲಿ ಏನಾಗ್ತದೆ ಮತ್ತು ನನಗೇನು ಡೆವಲಪ್ ಆದ್ರೆ ನಿಮ್ಮ ಜೊತೆ ಚರ್ಚೆ ಮಾಡ್ತದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ S16 ನ್ಯೂಸ್ ಅತಿ ತಲೆಮೆದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ
ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.